ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 31ನೇ ಪದ್ಯ. ಅದಕ್ಕಿಂತ ಮೊದಲು ಸಣ್ಣ ಒಂದು ಕನ್ಕ್ಲೂಷನ್ ಹಿಂದಿನ ಒಂದು ಶ್ಲೋಕದಲ್ಲಿ ಕಟ್ಟಾಗಿದೆ. ಅದರ ಸಾರಾಂಶ 1 ನಿಮಿಷ ಹೇಳಿಕೊಂಡು ಮುಂದೆ ಪ್ರಾರಂಭ ಮಾಡೋಣ. ಅಲ್ಲಿ ಏನಾಗಿದೆ ಅಂದರೆ, ಭಯದ ಭಕುತಿಲಿ ಅಂದರೆ ಅರ್ಥ ಏನು ಅಂದರೆ, ಅಲ್ಲಿ ಜೀವನು ಭಯ ದ್ವಿತೀಯಂ ಭಯಂ ಭವತಿ ಅಂದರೆ ಎರಡನೇದು ಅನ್ನೋದೊಂದು ಇದ್ದರೆ ಭಯ ಉಂಟಾಗ್ತದೆ ಅಂತ. ಅದ್ವೈತ ಸ್ಥಿತಿ ಭಯರಹಿತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಶಾಸ್ತ್ರ ಪ್ರಮಾಣ. ಹಾಗಾಗಿ ಆ ಭಯ ಇದೆ ಅಂದರೆ ಆ ಎರಡನೇದು ಅಂದರೆ ಜೀವ ಆತ್ಮ ಆಗಿರ್ತಕ್ಕಂಥ ಭಾವ ಇದೆ, ಅದು ಪರಮಾತ್ಮ ಆಗಬೇಕು ಅಂದರೆ ಭಗವಂತನಲ್ಲಿ ಲೀನ ಆಗಬೇಕು ಅನ್ನೋ ಮೂಲ ಉದ್ದೇಶ. ಅದನ್ನು ಪ್ರತಿಫಲನೆ ಮಾಡ್ತಕ್ಕಂಥದ್ದು ಈ ಒಂದು ಪದ್ಯದ 30ನೇ ಪದ್ಯದ. ಅಂದರೆ ಶಿವನು ಜೀವನೇ ಶಿವನು, ಆದರೆ ಆ ಒಂದು ಭ್ರಮೆ ಹೋಗಿ ಆ ಜೀವನು ಶಿವನು ಏಕೀಭವ ಜೀವ ಬ್ರಹ್ಮೈಕರ ಏಕತ್ವವನ್ನು ಸಾರಬೇಕನ್ನೋ ಉದ್ದೇಶದಿಂದ ಆ ನಂದೀಶ್ವರ ಮಾತಾಡ್ತಕ್ಕಂಥದ್ದಾಗಿದೆ. ಈಗ 31ನೇ ಪದ್ಯ. ಹೇಳಬಹುದೈ ದೇವಕಿಯ ಕಿವಿಯಲಿ ಕೇಳುವೆನು ದೇವಿಯ ಮಹತ್ವವ, ಹೇಳಿಯನ್ನು ಧರಿಸು ಬಹಳ ಕೃಪಾಳು ಎಂದೆನಲು. ನೀಲಲೋಹಿತ ನಗುತೌರ್ಷಭನ ಮೇಲೆ ಕೃಪೆಯನ್ನು ಹರಸಿ ಎಲ್ಲರ ಕೇಳ್ಬಬೇಲ್, ಹೇಳಿದನು ಶ್ರುತಿ ಸಾರವನು ಶಶಿಮೌಳಿ. ಇಲ್ಲಿ ಈ ಪದ್ಯ ಹೀಗೆ ಹೇಳ್ತಾ ಇದೆ. ಆ ನಂದೀಶ್ವರ ಕೇಳ್ತಾ ಇದ್ದಾನೆ, ಹೇ ಪರಮೇಶ್ವರ, ದೇವಿಯ ಮಹತ್ವವನ್ನು ಹೇಳುವಂಥವನಾಗು, ನನ್ನನ್ನು ಉದ್ಧರಿಸು, ಕೃಪೆ ಮಾಡಿ ಹೇಳು ಅಂತ ಕೇಳ್ತಕ್ಕಂಥವನಾಗಿದ್ದಾನೆ. ಆಗ ನೀಲಲೋಹಿತನಾಗಿರ್ತಕ್ಕಂಥ ಶಿವನು ವೃಷಭನ ಮೇಲೆ ಕೃಪೆಯನ್ನು ಮಾಡಿ ಎಲ್ಲರಿಗೂ ತಿಳಿಯುವ ಹಾಗೆ ಶ್ರುತಿಸಾರವನು ಆ ಶಶಿಮೌಳಿ ಹೇಳಿದನು ಅನ್ನುವಂಥ ಒಂದು ಪದ್ಯ. ಆ ಪರಮೇಶ್ವರ ಹೇಳ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ಕೇಳಿದ್ದೇನು ನಂದೀಶ ಕೇಳಿದ್ದು ದೇವಿಯ ಮಹತ್ವವನ್ನು, ಆದರೆ ಶಿವ ಹೇಳಿದ್ದೇನು ಶ್ರುತಿಸಾರವನ್ನು. ಏನಾದರೂ ಹೊಂದಾಣಿಕೆ ಐತಾ ಇದರೊಳಗೆ? ನಿಮ್ಮ ಹೆಸರು ಅಂತ ಏನು ಕೇಳಿದರೆ, ನಮ್ಮಪ್ಪನ ಹೆಸರು ಅಂತ ಹೇಳಿದರೆ ಏನಾರ ಹೊಂದಾಣಿಕೆ ಆಗುತ್ತಾ? ಮತ್ತು ಇದು ಹೆಂಗೆ ಕೇಳಿದರೆ ರಹಸ್ಯ ಏನಿದೆ, ಇದರ ಅರ್ಥ ಏನಿದೆ? ದೇವಿ ಮಹಾತ್ಮೆ ಕೇಳಿದರೆ ನಾನು ದೇವಿ ಮಹಾತ್ಮೆ ಹೇಳ್ತೀನಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ನಾನು ಶ್ರುತಿ ಸಾರವನ್ನು ಹೇಳ್ತೀನಿ ಅಂತ ಶಿವನಂದರೆ ನಂದೀಶ ಹೆಂಗೆ ತಲೆ ತಗ್ಗಿಸಿದ, ಹೆಂಗೆ ಹ್ಞೂ ಅಂದ ನಾವು ಹೆಂಗೆ ಹ್ಞೂ ಅಂತಿದ್ದೀವಿ ಅಂತ ಅರ್ಥ. ಇದ್ರ ವಿಶೇಷ ಇದೆ. ಇದನ್ನು ಸ್ವಲ್ಪ ದೀರ್ಘವಾಗಿ ನೋಡೋಣ. ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ವಿಡಿಯೋ, ಸಮಾಧಾನವಾಗಿ ಸಮಯ ಮಾಡಿಕೊಂಡು ಕೇಳಿ. ಇಲ್ಲಿ ಹೇಳಬಹುದೈ ದೇವಿ ಕಿವಿಯಲಿ, ಇಲ್ಲಿ ಕಿವಿಯಲ್ಲಿ ಮತ್ತೆ ಕೇಳದೆ ಮತ್ತೆ ಎಲ್ಲಿ ಕೇಳ್ತಾರೆ ಯಾರಾದರೂ? ಯಾಕಿದು ವಿಶೇಷಣ? ಯಾಕಂದರೆ ಶಬ್ದ ಯಾವಾಗಲೂ ಉತ್ಪತ್ತಿ, ಪರಬ್ರಹ್ಮ ಉತ್ಪತ್ತಿ ಶಬ್ದದಿಂದ ಆಗಿದೆ. ಆ ಓಂಕಾರ ಅದನ್ನೇ ಇವರು ಸೈನ್ಸ್ನಲ್ಲಿ ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ. ಮೊದಲೊಂದು ಗಾಢವಾದ ಶಬ್ದ ಹುಟ್ಟಿತು ಅಂತ ಅವ್ರು ಹೇಳ್ತಾರೆ. ನಮ್ಮ ಶಾಸ್ತ್ರ ಏನಿದೆ, ಆ ಶಬ್ದಕ್ಕೆ ಮೂಲ ಕಿವಿ, ಆದ್ದರಿಂದ ಅದನ್ನು ಇಲ್ಲಿ ತಗೊಂಡಿದ್ದಾರೆ. ಈ ಶಬ್ದ ಅನ್ನುವಂಥದ್ದು ಏನು ಅಂದರೆ, ಈ ಸೃಷ್ಟಿ ಉತ್ಪತ್ತಿ ಆಗಬೇಕಾದ್ರೆ ಫಸ್ಟ್ ಶಬ್ದ ಆದಮೇಲೆ ಉತ್ಪತ್ತಿ ಆಗ್ತದೆ. ಶಬ್ದದಿಂದ ಒಂದು ಆಕಾರ ಹುಟ್ಟುತ್ತದೆ ಎಲ್ಲದೂ ಕೂಡ. ಇದು ಶಾಸ್ತ್ರ ಹೇಳ್ತಕ್ಕಂಥದ್ದು. ಈಗ ಸೈನ್ಸ್ ಕೂಡ ಅದನ್ನು ಕಂಡುಹಿಡಿದಿದ್ದಾರೆ. ಟೋನೋಸ್ಕೋಪಿ ಅಂತ ಏನೋ ಕರೀತಾರೆ. ಅದ್ರ ಮೂಲಕ ಈಗ ಲಲಿತಾ ಸಹಸ್ರನಾಮ ಓದಿದರೆ ಅದು ಒಂದು ರೇಖಾಚಿತ್ರವನ್ನು ಕೊಡ್ತದೆ. ಅದು ನೋಡಿದರೆ ಅದು ಶ್ರೀಚಕ್ರದ ಥರ ಇದೆ ಅನ್ನುವಂಥದ್ದು ಈಗ ವಿಜ್ಞಾನಿಗಳು ಕಂಡುಹಿಡಿದ್ದಾರೆ. ಅಂದರೆ ಟೋನೋಸ್ಕೋಪಿ, ಒಂದು ಶಬ್ದಕ್ಕೆ ಒಂದು ಆಕಾರ ಇದೆ, ಒಂದು ಮಂತ್ರ ನಾವು ಹೇಳ್ತೀವಿ ಅಂದರೆ ಅದಕ್ಕೊಂದು ಆಕಾರ ಇದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದಕ್ಕೆ ಇಲ್ಲಿ ಇಷ್ಟು ಸೂಕ್ಷ್ಮವಾಗಿ ಅಲ್ಲಿ ತಗೊಂಡಿದ್ದಾರೆ ಅಂತ ನಾವು ಇದನ್ನು ಗ್ರಹಿಸಬೇಕಾಗತ್ತೆ. ಇನ್ನು ದೇವಿಯ ಮಹತ್ವವನ್ನು ಅಂತ ಹೇಳ್ತಾರೆ. ದೇವಿಯ ಮಹತ್ವವನ್ನು ಹೇಳುವಂಥ, ದೇವಿಯ ಮಹತ್ವವನ್ನು ಹೇಳು ಅಂದರೆ ಈ ದೇವಿ ಅಂದರೆ ಏನು? ದೇವಿಯ ಮಹತ್ವವನ್ನು ಹೇಳು ಅಂತ ಹೇಳಿದ್ದು. ಅಂದರೆ ದಿವ್ ಅಂದರೆ ಪ್ರಕಾಶ ಅಂದರೆ ಜ್ಞಾನವನ್ನು ಹೇಳು ಅಂತ ಇಲ್ಲಿ ಹೇಳ್ತಾ ಇರೋದು. ಆ ಪ್ರಕಾಶ ಏನಿದೆ, ಆ ಪರಬ್ರಹ್ಮ ಜ್ಞಾನ, ಆ ಪ್ರಕಾಶ ಅದೇ
ದಿವ್ ಅದೇ ದೇವಿ. ದೇವಿ ಅಂದರೆ ಈ ಲಲಿತಾ ದೇವಿದು ಹೇಳಬೇಕಾ, ದುರ್ಗಾದೇವಿದು ಹೇಳಬೇಕಾ, ಸರಸ್ವತಿ ದೇವಿದು ಹೇಳಬೇಕಾ? ಹೀಗೆ ಅನಂತವಾಗಿ ನಮಗೆ ಪ್ರಶ್ನೆ ಬರ್ತದೆ. ಅಂದರೆ ದೇವಿಯ ಮಹತ್ವ ಅಂದರೆ ಆ ಪ್ರಕಾಶ, ಆ ಜ್ಞಾನವನ್ನು ಹೇಳು ಅಂಥೇಳಿ ಅಲ್ಲಿ ಕೇಳ್ತಕ್ಕಂಥದ್ದು. ಜ್ಞಾನವನ್ನು ಅಂದರೆ ಅದೇ ಪರಿಪೂರ್ಣ ಇರೋದರಿಂದ ಅದಕ್ಕಿಂತ ಯಾವುದನ್ನು ತಿಳಿದರೆ ಇನ್ನೇನು ತಿಳಿಯುವ ಅವಶ್ಯಕತೆ ಇಲ್ಲವೋ, ಅದೇ ಆತ್ಮಜ್ಞಾನವೋ ಅದನ್ನು ಹೇಳು ಅಂಥೇಳಿ ಇಲ್ಲಿ ಕೇಳ್ತಕ್ಕಂಥದ್ದು. ಇಲ್ಲಿ ನಾವು ಅರ್ಥ ಹೇಳಿ ಎನ್ನನ್ನು ಉದ್ಧರಿಸು ಅಂದರೆ ನನ್ನನ್ನು ಉದ್ಧಾರ ಮಾಡು ಅಂಥೇಳಿ ಕೇಳ್ತಕ್ಕಂಥದ್ದು. ಬಹಳ ಕೃಪಾಳು ಎಂದೆನಲು, ಇದು ಕೃಪೆಯಿಂದ ಮಾಡು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಉದ್ಧರಿಸು ಅಂದಿಲ್ಲ. ಕೃಪೆ ಇದ್ದರೆ ಹೊರತು ಆಗ್ತದೆ ವಿನಃ ಇಲ್ಲ ಅಂದರೆ ಏನು ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಒತ್ತಿ ಅವರು ಹೇಳ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಬೇಕು. ಕೃಪೆ ಅಂದರೆ ಏನು, ಕೃಪೆ ಯಾವ ರೀತಿ ಇರ್ತದೆ, ಅದಕ್ಕೆ ಶಾಸ್ತ್ರ ಪ್ರಮಾಣ ಏನು ಅಂತ ಈಗ ನೋಡೋಣ. ಈ ಕೃಪಾ ಅಂತಕ್ಕಂಥದ್ದು 4 ವಿಧ ಇರ್ತದೆ. ಇನ್ನು ಇರ್ಬೋದು ಒಂದು 2, 3 ಹೆಚ್ಚು ಕಡಿಮೆ ಇರ್ಬೋದು. ಮೂಲವಾಗಿ ಕೃಪ್ ಧಾತುವಿಂದ ಬಂದಿರತಕ್ಕಂಥ ಕೃಪೆ ಅಂದರೆ ದಯಾ, ಅನುಕಂಪ, ಕರುಣೆ, ಅನುಗ್ರಹ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಕೃಪೆ ಅನ್ನೋದಕ್ಕೆ ಪ್ರಮಾಣ. ಕೃಪೆ ಅನ್ನೋದು ಏನಂದರೆ ಕೇವಲ ದುಃಖಿತರನ್ನು ನೋಡಿ ಕನಿಕರ ಪಟ್ಟು ಇರ್ತಕ್ಕಂಥದ್ದು. ಅದಕ್ಕೆ ಕೃಪೆ ಅಂದಿಲ್ಲ. ಏನಂದರೆ ಅತ್ಯಂತಿಕ ದುಃಖ ನಾಶ, ಪರಮಾನಂದ ಪ್ರಾಪ್ತಿ ಏನು ಕೊಡ್ತದೋ ಅದಕ್ಕೆ ಕೃಪಾ ಅಂತ ಕರೀತಾರೆ ಅಂತ. ಕೃಪಾ ಅಂದರೆ ಇದು. ಕೃಪಾ ಅಂದರೆ ಏನೋ ನಾವು ಯಾರಿಗೋ ಏನೋ ಆಯಿತು ಅಂತ ಅದಕ್ಕೆ ನಾವು ಬಳಸ್ತಾ ಇದ್ದೀವಿ. ಮೂಲ ಅಂದರೆ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಯಾವುದು ಉಂಟು ಮಾಡ್ತದೋ ಅದಕ್ಕೆ ಕೃಪಾ ಅನ್ನಬೇಕು ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ಇದು ವೇದಾಂತದ ಅರ್ಥದಲ್ಲಿ. ಇನ್ನೊಂದು ರೀತಿ ಅಂದರೆ ಭಗವಂತನ ಭಕ್ತಿಯ ರೂಪದಲ್ಲಿ ನಾವು ನೋಡೋದಾದ್ರೆ ಭಗವಂತನ ಕೃಪೆ ನಮ್ಮ ಮೇಲೆ ಆಗಿದೆ ಅಂದರೆ ಭಗವಂತ ಕೃಪೆ ಮಾಡಿದರೆ ಯಾವ ರೀತಿ ಮಾಡ್ತಾನೆ ಅಂದರೆ, ಒಂದನೇದು ನಮ್ಮ ಪಾಪವನ್ನು ಕ್ಷಯ ಮಾಡ್ತಾನೆ, ಎರಡನೇದು ಚಿತ್ತವನ್ನು ಶುದ್ಧಿ ಮಾಡ್ತಾನೆ, ಒಂದು ಜ್ಞಾನೋದಯ ಆಗುವಂತೆ ಮಾಡ್ತಾನೆ, ನೆಕ್ಸ್ಟ್ ಮೋಕ್ಷ ಪ್ರಾಪ್ತಿಯನ್ನು ಮಾಡ್ತಾನೆ. ಈ ರೀತಿಯಲ್ಲಿ ಭಗವಂತ ಮಾಡ್ತಕ್ಕಂಥದ್ದು. ಅನರ್ಹನಿಗೂ ಅನುಗ್ರಹ ಮಾಡುವ ಸ್ವಭಾವ ಇರ್ತಕ್ಕಂಥವನು ಯಾವನು ಅಂದರೆ ಆ ಪರಬ್ರಹ್ಮ ಒಂದೇ, ಆ ಭಗವಂತನೊಂದೇ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು. ಭಗವಂತನ ಕೃಪೆ ಹೀಗೆ ಇರ್ತದೆ ಅಂತ ಹೇಳ್ತಾರೆ. ಒಂದು ಗುರುತುಗಳು, ಭಗವಂತನ ಕೃಪೆ ಆಗಿರೋದಕ್ಕೆ ನಮಗೇನಾದರೂ ಗುರುತುಗಳಿದ್ದಾವ ಅಂತಂದರೆ, ಒಂದನೇದು ಹೇಳ್ತಾ ಇದ್ದಾರೆ ಸತ್ಸಂಗ. ನಮಗೆ ಸತ್ಸಂಗ ದೊರೆಯೋದು ಒಂದು ಕೃಪೆ. ನಾವು ಭಗವಂತನ ಸ್ಮರಣೆ ಮಾಡ್ತಿದ್ದೀವಿ ಅಂದರೆ ಅದು ಒಂದು ಕೃಪೆ. ಭಗವಂತನ ಸ್ಮರಣೆ ಮಾಡ್ತಿದ್ದೀವಿ, ಸತ್ಸಂಗ ನಮಗಿದೆ, ಸದ್ಗುರುಗಳು ದೊರಕಿದಾರಂದರೂ ಕೂಡ ನಮಗೆ ಒಂದು ಕೃಪೆ ಆದಂಗೆ. ಭಗವಂತನ ಕೃಪೆ, ಆತ್ಮಜ್ಞಾನಕ್ಕೆ ಮನಸ್ಸು ತಿರುಗ್ತಾ ಇದೆ ಅಂದರೆ ಭಗವಂತನ ಕೃಪೆ ನಮ್ಮ ಮೇಲಾಗಿದೆ ಅಂತ ಗುರ್ತು. ಇದು ಕೃಪೆ ಆಗಿರೋದಕ್ಕೆ ನಮಗೆ ಏನಾದರೂ ಸಾಕ್ಷಿ ಬೇಕಲ್ವ, ಅದಕ್ಕೆ ಸಾಕ್ಷಿ ಇಲ್ಲಿ ಹೇಳ್ತಕ್ಕಂಥದ್ದು. ದೇವಿ ಮಹಾತ್ಮೆಯಲ್ಲಿ ಕೃಪೆ ಅಂದರೆ ಏನು? ಇಲ್ಲಿ ಕೃಪಾ ಅಂದರೆ ಅವಿದ್ಯಾನಾಶ, ಅಹಂಕಾರ ಕ್ಷಯ ಮತ್ತು ಆತ್ಮಸ್ವರೂಪ ಪ್ರಕಾಶ ಆಗ್ತಕ್ಕಂಥದ್ದು ದೇವಿಯ ಮಹಾತ್ಮೆಯಲ್ಲಿ ನಾವು ಇದನ್ನು ನೋಡಿಕೊಳ್ಬೇಕಾಗಿದೆ. ಕೃಪಾ ಅಂದರೆ ಅಂದರೆ ಮಾಡು, ಪಾ ಅಂದರೆ ರಕ್ಷಿಸು. ಅಂದರೆ ಜೀವಿಯ ಹಿತವನ್ನು ಸಾಧಿಸಿ ಅವನನ್ನು ಸಂಸಾರ ಸಾಗರದಿಂದ ರಕ್ಷಿಸ್ತಕ್ಕಂಥ ಶಕ್ತಿ ಯಾವುದಿದೆ ಅದಕ್ಕೆ ಕೃಪಾ ಅಂತ ಕರಿಬೇಕು ಅಂತ ಇಲ್ಲಿ ಶಾಸ್ತ್ರ ಪ್ರಮಾಣಗಳು ಹೇಳ್ತಾ ಇದ್ದಾವೆ. ಹೀಗೆ ಭಕ್ತಿಯ ಪರವಾಗಿ ನಾವು ಆಲೋಚನೆ ಮಾಡಿದರೆ ದೇವರನ್ನು ನೆನಪಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇದೆ ಅಂದರೆ ಅದು ದೇವರ ಕೃಪೆ ಅಂತ ಅರ್ಥ. ನಾನು ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀನಿ ಅಂದರೆ ಅದು ಭಗವಂತನ ಕೃಪೆ. ನಾನು ಮಾಡ್ತಾ ಇಲ್ಲ, ಅವನಿಂದ ನಾನು ಮಾಡ್ತಾ ಇದ್ದೀನಿ. ಅವನು ಕೃಪೆ ಇರೋದನ್ನು ನಾನು ಭಗವಂತನ ಸ್ಮರಣೆ ಮಾಡ್ತೀನಿ. ಇದು ಒಳ ಅರ್ಥ. ನಾವು ದೇವರ ಸ್ಮರಣೆ ಮಾಡ್ತಿದ್ದೀವಿ, ಪೂಜೆ ಮಾಡ್ತೀವಿ ಅಂದರೆ ನಮ್ಮ ಮೇಲೆ ಅನುಗ್ರಹ ಆಗಿದೆ ಅನ್ನೋದು ಒಂದು ಮೂಲ, ಒಂದು ಅರ್ಥ. ಇದಕ್ಕೆ ಶಾಸ್ತ್ರ ಪ್ರಮಾಣಗಳನ್ನು ಕೂಡ ನಾನಿಲ್ಲಿ ಕೆಲವೊಂದು ಗ್ರಹಣೆ ಮಾಡಿದ್ದೀನಿ, ಸಂಗ್ರಹಣೆ, ಅದನ್ನು ವಿಚಾರ. ಯಾಕಂದರೆ ಹೇಳಿದ್ದು ಕೃಪೆ ಅಂದ ಕೂಡಲೇ ಇದನ್ನು ಅಷ್ಟು ನಾವು ತೊಗೊಂಡು ಬಿಡ್ಬೋದಾ ಅಂತಲ್ಲ, ಅದಕ್ಕೆ ಶಾಸ್ತ್ರ ಪ್ರಮಾಣವೂ ಬೇಕಾಗತ್ತೆ. ಭಗವದ್ಗೀತೆಯಲ್ಲಿ ಇಲ್ಲಿ ಹೇಳ್ತಕ್ಕಂಥದ್ದು ತೇಷಾಮೇವಾನುಕಂಪಾರ್ಥಂ
ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅನುಕಂಪಾರ್ಥಂ, ಭಗವಂತ ಇಲ್ಲಿ ಅನುಕಂಪಾರ್ಥಂ ಅಂತ ಈ ಒಂದು ಶ್ಲೋಕದಲ್ಲಿ ಬಳಸಿದ 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಅವರ ಮೇಲೆ ಮೇಲಿನ ದಯೆಯಿಂದ ಅವರ ಹೃದಯದಲ್ಲಿ ಇದ್ದು ಪ್ರಶಾಂತವಾದ ಜ್ಞಾನದೀಪದಿಂದ ಅವರ ಅಜ್ಞಾನಾಂಧಕಾರವನ್ನು ತೊಲಗಿಸುತ್ತೇನೆ. ಯಾರ ಮೇಲೆ ಭಗವಂತನ ಕೃಪೆ ಆಗಿದೆಯೋ ಅವರ ಹೃದಯದಲ್ಲೇ ಇದ್ದು, ಭಗವಂತ ಎಲ್ಲಿ ಹೊರಗಡೆ ಇಲ್ಲ, ಹೃದಯದಲ್ಲೇ ಇದ್ದೀನಿ ಅಂತ ಇದ್ದು ಅಲ್ಲೇ ಜ್ಞಾನ ಪ್ರಕಾಶವನ್ನು ಕೊಟ್ಟು ನಾನು ಏನು ಮಾಡ್ತೀನಿ, ಅವರ ಅಜ್ಞಾನವನ್ನು ತೊಲಗಿಸ್ತೇನೆ ಅಂತ ಒಂದು ಪ್ರಮಾಣ ಶಾಸ್ತ್ರ. ಇನ್ನೊಂದು ಅದೇ ಭಗವದ್ಗೀತೆಯಲ್ಲಿ 12ನೇ ಭಕ್ತಿ ಯೋಗದಲ್ಲಿ ಹೇಳ್ತಕ್ಕಂಥದ್ದು, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಅಂತ ಹೇಳ್ತಕ್ಕಂಥವನು. ಇದರ ಅರ್ಥ ಏನು ಅಂದರೆ, ಹೇ ಪಾರ್ಥ, ಸಮಸ್ತ ಕರ್ಮಗಳನ್ನು ನನ್ನಲ್ಲಿಯೇ ಅರ್ಪಿಸಿ ನಾನೇ ಸರ್ವೋತ್ತಮನೆಂದು ಭಾವಿಸಿ ಚಿತ್ತವನ್ನು ಬೇರೆ ಕಡೆಗೆ ಹೋಗದಂತೆ ನನ್ನನ್ನೇ ಧ್ಯಾನಿಸುವ ಭಕ್ತರನ್ನು ಮೃತ್ಯು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧರಿಸುತ್ತೇನೆ, ಪಾರು ಮಾಡುತ್ತೇನೆ ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಅಂದರೆ ಇದರ ಅರ್ಥ ಏನಂದರೆ, ನಾವು ಪೂರ್ಣ ಶರಣಾಗತಿ ಹೊಂದಿದರೆ ವಿನಃ ಕೃಪೆ ದೊರೆಯೋದಿಲ್ಲ ಅಂತ ಇನ್ನೊಂದು ಅರ್ಥ ನಮಗೆ ಇಲ್ಲಿ ಸಿಗ್ತದೆ. ಯಾಕಂದರೆ ನಾವು ಅರ್ಧಂಬರ್ಧ, ಆ ದ್ರೌಪದಿಯು ಕೂಡ ಅಷ್ಟೇ, ಸೀರೆ ಎಳೀತಾ ಇದ್ದರು ಕೃಷ್ಣ ಅಂಥೇಳಿ ಸಂಪೂರ್ಣ ಅನಿಸ್ಲಿ, ಅಲ್ಲಿವರೆಗೂ ಕೃಷ್ಣ ಕೃಪೆ ಆಗಲಿಲ್ಲ, ನೀನೇ ಅಪ್ಪ ಅಂತ ಅಂದಾಗ ಅದು ಕೃಪೆ ಆದಂಗೆ. ಇಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಿಸಿದರೆ ಭಗವಂತನ ಮೇಲೆ, ಆವಾಗ ನಮಗೆ ಕೃಪೆ ಸಿಗ್ತದೆ ಅನ್ನೋದು ಕೂಡ ಇಲ್ಲಿ ಒಂದು ಅರ್ಥ ಆಗ್ತದೆ. ಇನ್ನು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಕೆತ್ತಕಪ್ಪ ತಮಹಂ ಮುಂದೆ ಪರಮಾನಂದ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮೂಕನು ವಾಚಾಳಿ ಆಗ್ತಕ್ಕಂಥದ್ದು, ಕುಂಟನು ಪರ್ವತನ್ನು ಹಾರತಕ್ಕಂಥದ್ದು ಕೂಡ ಎಲ್ಲಿಂದ ಆಗ್ತದೆ, ನಿನ್ನ ಕೃಪೆಯಿಂದ ಆಗ್ತದೆ. ಕೃಪೆಯಿಂದಲೇ ಎಲ್ಲವೂ ಆಗದೇ ಆಗ್ತಾ ಇದ್ದಾವೆ ಅಂದರೆ ಅದು ಖುದ್ದು ಭಗವಂತನ ಕೃಪೆ ಅನ್ನೋದು ಮೂಲ ಅಂತ ಇಲ್ಲಿ ಕೃಪೆಗೆ ನಾವು ಈ ಪ್ರಮಾಣವನ್ನು ಇದು ಶಾಸ್ತ್ರ. ಹಾಗಾಗಿ ಕೃಪೆ ಪಡೀಲಿಕ್ಕೆ ಅಂದರೆ ಏನು ಮಾಡೋದು, ನಾವು ಶರಣಾಗತಿ ಆಗಬೇಕನ್ನೋದು ನಾವು ಒಳಗೆ ತಿಳ್ಕೊಳ್ಬೇಕು. ಇನ್ನು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಅನ್ನೋದು ನೋಡೋದಾದರೆ, ಕಠೋಪನಿಷತ್ನಲ್ಲಿ ಈ ಮಂತ್ರ ಬರ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯೋ, ನಾನು ಪ್ರವಚನದಿಂದ ಸಿಗೋದಿಲ್ಲ, ನ ಮೇಧಯ ಮೇಧಸ್ಸಿನಿಂದ, ನ ಬಹುನಾ ಶ್ರುತೇನ ಶ್ರುತಿಗಳನ್ನು ವೇದಾಂತಗಳನ್ನು ಕೇಳಿದ್ರಿಂದ ಆಗೋದಿಲ್ಲ, ಮಯೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ ಹೇಳಿ, ಆತ್ಮನು ಕೇವಲ ಪ್ರವಚನ, ಬುದ್ಧಿಶಕ್ತಿ ಅಥವಾ ಬಹಳ ಶಾಸ್ತ್ರ ಶ್ರವಣದಿಂದ ದೊರೆಯುವುದಿಲ್ಲ. ಹಾಗಾದರೆ ಹೇಗೆ ಸಿಗ್ತಾನೆ? ಯಾರನ್ನು ಆತ ಅನುಗ್ರಹಿಸುತ್ತಾನೋ ಅವರಿಗೆ ಮಾತ್ರ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಇಲ್ಲಿ ಅರ್ಥ ಏನಂದರೆ, ನಾವು ಕೃಪೆ ಆದರೆ ಹೊರತು ಇನ್ನೇನು ಸಾಧ್ಯ. ಇದು ಬಹಳ ಡೆಪ್ತ್ ವಿಚಾರ. ಇದು ಯಾಕೆ ನಮ್ಮ ಮನಸ್ಸಿಗೆ ಮಂದಟ್ಟಾಗಬೇಕು, ನಮಗೆ ಮುಂದಿನ ದಾರಿ ಸಿಗಬೇಕಂದ್ರೆ ನಮಗೆ ಇದು ಮಂದಟ್ಟಾಗ, ಅದಕ್ಕೆ ಈ ಶಾಸ್ತ್ರ ಪ್ರಮಾಣವನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಯಾಕಂದರೆ ಮನಸ್ಸಿಗೊಂದು ದಟ್ಟಣೆ ಆದರೆ ಮುಂದಕ್ಕೆ ಸಲೀಸಾಗಿ ಹೋಗ್ತದೆ. ಇನ್ನು ಶ್ವೇತಾಶ್ವರ ಉಪನಿಷತ್ನಲ್ಲಿ ಕೂಡ ಇದರ ಬಗ್ಗೆ ಈ ಒಂದು ಕೃಪಾ ಬಗ್ಗೆ ಬರ್ತಕ್ಕಂಥದ್ದು, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಯಸ್ಯೈತೆ ಕಥಿತಾ ಹರರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇದರ ಅರ್ಥ ಏನು ಅಂದರೆ, ದೇವರ ಮೇಲೂ ಗುರುವಿನ ಮೇಲೂ ಪರಾಭಕ್ತಿ ಇರುವ ಮಹಾತ್ಮನಿಗೆ ಶಾಸ್ತ್ರಗಳು ಸ್ವಯಂ ಪ್ರಕಾಶಿತವಾಗುತ್ತವೆ. ಯಾರಿಗೆ ಭಗವಂತನ ಮೇಲೆ ಮತ್ತು ಗುರುವಿನ ಮೇಲೆ ಅಪಾರವಾದ ಶ್ರದ್ಧಾ ಭಕ್ತಿ ಇರ್ತದೋ ಆ ಶಾಸ್ತ್ರಗಳು ಸ್ವಯಂ ಪ್ರಕಾಶಗೊಳ್ತವೆ, ಸ್ವಯಂ ಅವರಿಗೆ ಗೊತ್ತಾಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಈ ಒಂದು ಉಪನಿಷತ್ತು ಹೇಳ್ತಕ್ಕಂಥದ್ದು. ಇನ್ನು ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅಂದರೆ, ದುರ್ಲಭಂ ತ್ರಯಮೇತತ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಅಂದರೆ ಏನಂದರೆ, ಮಾನವ ಜನ್ಮ ಒಂದನೇದು, ಮೋಕ್ಷಾಪೇಕ್ಷೆ ಎರಡನೇದು, ಮಹಾಪುರುಷರ ಸಂಶಯ ಅಂದರೆ ಮಹಾಪುರುಷ ಆಶ್ರಯ. ಇವು ದೇವಾನುಗ್ರಹ ಇಲ್ಲದೆ ಸಿಗೋದಿಲ್ಲ ಅಂತ ಅರ್ಥ.
ಅಂದರೆ ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ ಭಗವಂತನ ಕೃಪೆ ನಮ್ಮ ಮೇಲಿದೆ ಅಂತ 100%. ಒಂದು ಸ್ವಲ್ಪ ಪ್ರಮಾಣ ಇದೆ. ಇನ್ನು ಮುಂದಕ್ಕೆ ಹೋದರೆ ಇನ್ನು ಪೂರ್ಣ ಪ್ರಮಾಣ ಸಿಗ್ತದೆ ಅನ್ನೋ ಒಂದು ಅರ್ಥ ಆಯಿತು. ಇನ್ನು ಭಾಗವತದಲ್ಲಿ ಕೂಡ ಇದರ ಬಗ್ಗೆ ಕೃಪಾ ಬಗ್ಗೆ ಬರ್ತಕ್ಕಂಥದ್ದು, ಯಸ್ಯಾಹ ಮನುಕೃಷ್ಣಾಮಿ ಹರಿಣ್ಯೈತದ್ಧನಂ ಶನೈಹಿ. ಅಂದರೆ ಏನಂದರೆ, ನಾನು ಯಾರ ಮೇಲೆ ಅನುಗ್ರಹ ಮಾಡುತ್ತೇನೋ ಅವರ ಬಂಧನಕಾರಕವಾದ ಆಸಕ್ತಿಗಳನ್ನು ಕ್ರಮೇಣ ದೂರ ಮಾಡುತ್ತೇನೆ. ಅಂದರೆ ಯಾರ ಕೃಪೆ ಆಗ್ತದೋ ಆಟೋಮೆಟಿಕ್ಕಾಗಿ ಅವರಲ್ಲಿರ್ತಕ್ಕಂಥ ನೆಗೆಟಿವ್ಸ್ ನಿಧಾನಕ್ಕೆ ಕರಗಿ ಹೋಗ್ತವೆ ಅನ್ನೋದು ಇಲ್ಲಿ ಒಂದು ಹೇಳ್ತಕ್ಕಂಥ ಒಂದು ಅರ್ಥ. ಆ ಭಗವಂತನೇ ನಮ್ಮನ್ನು ಬಂಧನಗಳನ್ನ ಬಿಡಿಸ್ತಾನೆ ಅನ್ನೋ ಒಂದು ಆಶ್ವಾಸನೆ, ಒಂದು ಧೈರ್ಯ ನಮಗೆ ಸಿಗ್ತಕ್ಕಂಥದ್ದು. ಯಾಕಂದರೆ ನಮಗೆ ಧೈರ್ಯ ಬೇಕಾಗಿದೆ, ಮತ್ತೇನು ಬೇಕಾಗಿಲ್ಲ, ಧೈರ್ಯ ಬೇಕಾಗಿದೆ. ಈ ಆತ್ಮಜ್ಞಾನ ಎಲ್ಲಿ ಯಾರಿಗೆ ಅರ್ಥ ಆಗುತ್ತೆ, ಯಾರು ಸುಮ್ಮನೆ ಸಮಯ ಅಂತ ತಿಳ್ಕೊಳ್ಳೋರು ಭಾಳಷ್ಟು ಜನ. ಏನು ಅರ್ಥ ಆಗಲ್ಲ ಅಂದರೆ, ಒಂದು ನಾವು ಭಗವಂತ ಮೇಲೆ ಭಕ್ತಿಯನ್ನು ಶ್ರದ್ಧೆಯನ್ನು ಇಟ್ಟು ನಮಸ್ಕಾರ ಮಾಡೋದು ಶರಣಾಗತಿ ಆದರೆ ಇದು ಸುಲಭವಾಗಿ ಸಿಗ್ತದೆ ಅನ್ನೋದು ಮನಸ್ಸು ದಟ್ಟ ಆಗ್ಬೇಕು. ನಮಗೆ ದಟ್ಟನ ಆದರೆ ಅದು ಸಹಜವಾಗಿ ಆತ್ಮಜ್ಞಾನ ಆಗ್ತದೆ ಅಂತ ಒಂದು ಅರ್ಥ. ಇನ್ನು ರುದ್ರಾಭಿಷೇಕವನ್ನು ಮಾಡಿ ಆ ಮಂತ್ರಗಳಲ್ಲಿ ಕೂಡ ವೇದಗಳಲ್ಲಿರ್ತಕ್ಕಂಥ ಮಂತ್ರ ಅಭಿಷಾಕಚೈಹಿ ಅಂದರೆ ಕರುಣೆಯಿಂದ ನೋಡು ಅನ್ನುವಂಥ ಕೇಳ್ಕೊಳ್ತಕ್ಕಂಥದ್ದು. ಮೃಡಾನೋ ರುದ್ರೋತನೋ ಮಯಸ್ಕೃಧಿ ಮಂತ್ರ ಬರ್ತಾಯಿದೆ. ಅಂದರೆ ಇಲ್ಲೇನೆಂದರೆ, ಓ ರುದ್ರ, ನಮ್ಮ ಮೇಲೆ ಕರುಣೆ ತೋರು, ನಮಗೆ ಮಂಗಳವನ್ನು ಉಂಟು ಮಾಡು ಅನ್ನುವಂಥ ಕೇಳಿಕೊಳ್ಳುವಂಥ ಮಂತ್ರ. ಈ ಮೃಡ ಅನ್ನುವಂಥ ಶಬ್ದ ಏನಿದೆ ಅದು ದಯೆ, ಅನುಗ್ರಹ, ಅನುಕಂಪ ಅರ್ಥವನ್ನು ನೀಡ್ತಕ್ಕಂಥದ್ದು. ವೇದಗಳಲ್ಲಿ ಎಲ್ಲೆಲ್ಲಿ ಅಡಕಾಗಿದೆ ಅನ್ನುವಂಥದ್ದು. ವೇದದಲ್ಲಿ ಮೃಡಯ, ಶಂ ಪ್ರಸಾದ, ಅನುಕಂಪ ಇವೆಲ್ಲವೂ ಕೂಡ ಕೃಪೆಯ ವೇದೋಕ್ತ ರೂಪಗಳು, ವೇದೋಕ್ತ ಬೇರೆ ಬೇರೆ ಪದಗಳು ಅಂತ ನಾವಿಲ್ಲಿ. ಕೃಪೆ ಅಂದರೆ ಮುಖ್ಯವಾಗಿ ಕೃಪೆ ಬೇಕಾಗಿದೆ ನಮಗೆ. ಅದನ್ನೇ ಇಲ್ಲಿ ಅಂಡರ್ಲೈನ್ ಮಾಡಿ ನಂದೀಶ ಕೇಳಿದ್ದೇನಂತ, ಕೃಪೆಯೇ ಕೃಪಾಳು, ಬಹಳ ಕೃಪಾಳು ಎಂದೆನಲು. ನನಗೆ ತಿಳಿಸ್ಬೇಕಂದ್ರೆ ನನ್ನನ್ನು ಉದ್ಧರಿಸು, ಕೃಪೆ ಮಾಡಿ ಅಂತ ಕೇಳಿಕೊಂಡಿದ್ದೆ. ನನ್ನನ್ನು ಹೇಳು ದೇವಿ ಮಹಾತ್ಮೆ, ಹೇಳು, ನಾನು ಕೇಳ್ತೀನಿ ಅಂದಿಲ್ಲ. ಅರ್ಥ ಆಯ್ತಾ? ಇದು ಬಹಳ ಮುಖ್ಯವಾಗಿ. ಇನ್ನೊಂದು ನೀಲಲೋಹಿತ ನಗುತ ವೃಷಭನ ಮೇಲೆ ಕೃಪೆಯನ್ನು ಹರಸಿ. 2 ಸರಿ ಕೃಪೆ ಅಂದರೆ ಅವನು ಕೃಪೆಯಿಂದ ಅಂತ ಕೇಳಿದ, ಈ ಭಗವಂತ ಕೂಡ ಕೃಪೆಯಿಂದನೇ ಹೇಳ್ತಾನೆ. ಹಂಗಾಗಿ ನಂದೀಶನ ಜ್ಞಾನ ಆಯಿತು. ನಮಗೆ ಕೃಪೆಯಿಂದ ಕೇಳಬೇಕು, ಕೃಪೆಯಿಂದ ಭಗವಂತ ಹರಿಸ್ತದಾನೆ ಯಾವಾಗಲೂ. ಅದು ಆಶ್ವಾಸನೆ. ಹೆಂಗೆ ಆಶ್ವಾಸನೆ? ಹರಹಿ ಎಲ್ಲರೂ ಕೇಳುವವೋಲ್ ಹೇಳಿದನು ಅಂಥೇಳಿ ಇಲ್ಲಿದೆ. ಶ್ರುತಿ ಸಾರವನು ಶಶಿಮೌಳಿ ಅನ್ನುವಂಥದ್ದು ಇದೆ. ಇಲ್ಲಿ ನೀಲಲೋಹಿತ ಅಂದರೆ ಏನು? ನೀಲಲೋಹಿತ ಅಂದರೆ ಶಿವ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ತೀವಿ. ಅದರ ಒಂದು ಡೆಪ್ತ್ ನೋಡಿದರೆ, ನೀಲಲೋಹಿತ ಎಂಬುದು ರುದ್ರನ ಹೆಸರು, ಗೂಢಾರ್ಥ, ವೇದೋಕ್ತವಾದಂಥ ಒಂದು ನಾಮಗಳಲ್ಲಿ ಒಂದು. ಇದು ಶಾಸ್ತ್ರ ಹೇಗಿದೆ? ನೀಲಶ್ಚ ಅಸೌ ಲೋಹಿತಶ್ಚ ಇತಿ ನೀಲಲೋಹಿತ. ನೀಲನೂ ಆಗಿರ್ತಕ್ಕಂಥವನು, ಲೋಹಿತನೂ ಅಂದರೆ ಕೆಂಪು, ಹಳದಿ ಕೆಂಪು ವರ್ಣಗಳ ಮಿಶ್ರಿತನೂ ಆಗಿರ್ತಕ್ಕಂಥವನು ಯಾರಿದ್ದಾನೋ ಅವನು ನೀಲಲೋಹಿತ. ಕಪ್ಪಾಗಿರ್ತಕ್ಕಂಥವನು, ಹಳದಿ ಕೆಂಪು ಮಿಶ್ರಿತ ವರ್ಣದೊಂದಿರ್ತಕ್ಕಂಥವನು ಅಂತಾನೆ ಇಲ್ಲಿ ಹೇಳ್ತಕ್ಕಂಥದ್ದು. ಈ ರೂಪದಿಂದ ಇರತಕ್ಕಂಥವನು ಶಿವ ಅಂತ. ಈ ನೀಲ ಅಂದರೆ ಸಂಹಾರಕರ್ತ ಅಂತ ಒಂದು ಅರ್ಥದಲ್ಲಿ ಬರ್ತದೆ. ಲೋಹಿತ ಅಂತಕ್ಕಂಥದ್ದು ಸೃಷ್ಟಿಕರ್ತ, ಸೃಷ್ಟಿ ಮತ್ತು ಸಂಹಾರ ಮಾಡ್ತಕ್ಕಂಥವನು, ಮಧ್ಯೆ ಇರ್ತಕ್ಕಂಥ ಸ್ಥಿತಿಯು ಅವನೇ ಅಂತಕೊಂಡು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಈ ನಾಮದ ಅರ್ಥ ಎಂದರೆ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿರ್ತಕ್ಕಂಥವನು ಅಂತ ಒಂದು ಅರ್ಥ. ರುದ್ರದಲ್ಲಿ ಈ ರೀತಿ ಅಸೌ ಯೋ ವಸ್ಸರ್ಪತಿ ನೀಲಗ್ರೀವೋ ವಿಲೋಹಿತ. ನೀಲಗ್ರೀವ ನಮ್ಮ ಮಂತ್ರ ಅಂದರೆ ಸೂರ್ಯಮಂಡಲಾಂತರ್ಗತವಾಗಿ ಯಾವನಿದ್ದಾನೋ ರುದ್ರನು ಅವನಿಗೆ ನೀಲಗ್ರೀವನು, ವಿಲೋಹಿತನು ಎಂದು ಕರೀತಾನೆ. ಸೂರ್ಯನ ಪ್ರತ್ಯಕ್ಷ ಪರಬ್ರಹ್ಮ ಅಂತ ಹೇಳ್ತೀವಿ. ಪ್ರತ್ಯಕ್ಷ ದೇವ ಸೂರ್ಯನ ಒಳಗಡೆ ಯಾರು ಆ ಸೂರ್ಯನಿಗೂ ತೇಜಸ್ಸನ್ನು ಕೊಡ್ತಕ್ಕಂಥವ್ರು ಯಾರಿದ್ದಾರೋ ಆ ಭಗವಂತನಿಗೆ ನಮಸ್ಕಾರ. ಅಂದರೆ ಇರ್ತಕ್ಕಂಥ ಸೂರ್ಯನಿಗೆ ನೀಲಲೋಹಿತ ಅಂತ ಕೂಡ ಕರೀತಾರೆ. ಇನ್ನು ಗೂಢಾರ್ಥ ಅಂತ ಕೇಳಿದರೆ, ಗೂಢಾರ್ಥ ಏನು ಅಂದರೆ, ನೀಲ ಅಂದರೆ ವೇದಾಂತದ ಪರವಾಗಿ ನಾವು ನೋಡೋದಾದರೆ
ಇಂದ್ರಿಯಗಳಿಗೆ ಅಗೋಚರವಾದ ನಿರಾಕಾರ ಅವ್ಯಕ್ತ ಬ್ರಹ್ಮತತ್ವ. ಅಂದರೆ ಇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂತಹ ನಿರಾಕಾರವಾಗಿರ್ತಕ್ಕಂಥ ಅವ್ಯಕ್ತ ಪರಬ್ರಹ್ಮಕ್ಕೆ ಏನಂತ ಕರಿತೀವಿ? ನೀಲಹ ಅಂತ ಕರಿತೀವಿ. ಲೋಹಿತ ಅಂದರೆ ವ್ಯಕ್ತವಾದ ಜಗತ್ತು, ನಾಮರೂಪ ಪ್ರಪಂಚ. ಈ ನಾಮರೂಪ ವ್ಯಕ್ತ ಇದೆ, ಇದು ಕಾಣಿಸ್ತಾ, ಇದು ಲೋಹಿತ ಸೃಷ್ಟಿ. ಅದು ಅವ್ಯಕ್ತ, ಅಸೃಷ್ಟಿಯಾಗಿರ್ತಕ್ಕಂಥ ಪೂರ್ವದಲ್ಲಿರ್ತಕ್ಕಂಥದ್ದು. ಹೀಗೆ ಆ ಪರಬ್ರಹ್ಮ ಯಾವಾಗಲೂ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಪ್ರಮಾಣ ಇಲ್ಲಿ ಕಾಣಿಸ್ತದೆ. ನೀಲಲೋಹಿತ ಈ ನಾಮ ಇಲ್ಲಿ ಬಂದಿರೋದು ಬಹಳ ವಿಶೇಷ. ಯಾಕಂದರೆ ಒಂದೊಂದು ನಾಮ ಅಲ್ಲಿ ಬರಬೇಕಂದ್ರೂ ಅವರು ಬೇಕಂತ ಇಟ್ಟಿಲ್ಲ. ಆ ಭಗವತಿಯ ಕೃಪೆ, ನಮ್ಮ ಅನುಗ್ರಹ, ಆ ಭಗವಂತನ ನಮ್ಮ ಮೇಲೆ ಇರ್ತಕ್ಕಂಥ ಅನುಗ್ರಹಕ್ಕೆ ಈ ನಾಮಗಳು ಬಂದಿದ್ದಾವೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಕೃಪೆಯನ್ನು ಕೇಳುವವಲ್ ಹೇಳಿದನು ಶ್ರುತಿ ಸಾರವನ್ನು ಶಶಿಮೌಳಿ. ಶ್ರುತಿ ಸಾರ ಹೇಳಿದ್ದಿದ್ದೀವಿ ಮಹಾತ್ಮೆ. ಶ್ರುತಿ ಸಾರ ಅಂದರೆ ನಾವು ಅನ್ವಯಿಸ್ಕೊಂಡಿವಿ ದಿವ್ಯ ಆ ಪ್ರಕಾಶ, ಅದೆಲ್ಲ ಆತ್ಮವೇ ಅಂತ ಅರ್ಥ. ಆತ್ಮವಿದ್ದರೆ ಎಲ್ಲವೂ ಪ್ರಕಾಶ. ಆಗ ಆತ್ಮಜ್ಞಾನವನ್ನು ಹೇಳು ಅಂದರೆ ಶ್ರುತಿ ಸಾರವನ್ನೇ ಹೇಳಬೇಕು ಅನ್ನೋದು ಇಲ್ಲಿ ಅರ್ಥ ಆಗ್ತದೆ. ಆ ಶ್ರುತಿ ಅಂದರೆ ಏನು ನಾವು ತಿಳ್ಕೊಳ್ಬೇಕು. ಶ್ರುತಿಗಳ ಸಾರ. ಶ್ರು ಅಂದರೆ ಶ್ರು ಧಾತುವಿನಿಂದ ಬಂದಿದೆ. ಶ್ರು ಅಂದರೆ ಕೇಳುವುದು ಅಂತ ಅರ್ಥ. ಅದಕ್ಕೆ ಕಿವಿಯಲ್ಲಿ ಕೇಳ್ತೇನೆ ಅಂತ ಹೇಳಿದ್ದು, ಮೊದಲನೇ ಪದ್ಯದಲ್ಲಿ ಹೇಳಿದ್ದು ಹೇಳಬಹುದೇ ದೇವ ಕಿವಿಯಲ್ಲಿ ಅಂದಿದ್ದು ಆ ಕಿವಿಗೆ ಇಲ್ಲಿ ಶ್ರೋತ್ರಿಗೆ ಲಿಂಕ್ ಆಯಿತು. ಅದು ಮಹಾತ್ಮೆ ಪರಬ್ರಹ್ಮ ಸ್ತೋತ್ರ. ಇದು ಇಲ್ಲಿರ್ತಕ್ಕಂಥ ಒಂದು ರಹಸ್ಯ. ಈ ಪದ್ಯದಲ್ಲಿ ಎಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದು ಸಾಮಾನ್ಯ ಅರ್ಥ ಋಷಿಗಳಿಂದ ಅಥವಾ ಗುರು ಶಿಷ್ಯರ ಪರಂಪರೆಯಲ್ಲಿ ಒಬ್ಬರಿಂದ ಒಬ್ಬರು ಕೇಳ್ತಾ ಬಂದಿರೋದಕ್ಕೆ ಈ ಶ್ರುತಿಗಳು ಅಂತ ಕರೀತಾರೆ ಅಂತ ನಾವು ತಿಳಿತೀವಿ. ಶಾಸ್ತ್ರೀಯ ಅರ್ಥ ಅಂದರೆ ವೇದಗಳನ್ನು ಶ್ರುತಿ ಎಂದು ಕರೆಯುತ್ತಾರೆ. ಏಕೆಂದರೆ ಅವು ಮಾನವರಿಂದ ರಚಿತವಾದವುಗಳಲ್ಲ. ಅವು ಎಲ್ಲಿಂದ ಬಂದು? ಅವು ಅಪೌರುಷೇಯಗಳು, ಯಾರು ಬರೆದಿರೋವಲ್ಲ. ಅಪೌರುಷೇಯಗಳು ಅಂದರೆ ಏನು? ಋಷಿಗಳು ದಿವ್ಯ ದರ್ಶನದಲ್ಲಿ ಅವುಗಳನ್ನು ಕೇಳಿ ದರ್ಶಿಸ್ತಕ್ಕಂಥದ್ದು. ದರ್ಶಿಸಿ ಅವನ್ನು ಕೇಳಿ ದರ್ಶನ ಮಾಡಿ ಅವುಗಳನ್ನು ಲೋಕಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಅಪೌರುಷೇಯ ಅಂತ ಕರೀತಾರೆ. ಅಲ್ಲಿ ಫಸ್ಟ್ ಕೇಳಿ ದರ್ಶನ ಮಾಡಿದ್ದಾರೆ. ಅಂದರೆ ಶಬ್ದದಿಂದ ಸೃಷ್ಟಿಯಾದ ಮೇಲೆ ಅದನ್ನು ನೋಡಿ ಅದನ್ನು ನಮಗೆ ಕೊಟ್ಟಿರೋದು. ಅಲ್ಲಿ ನೋಡ್ರೆ ಸಿನಿಮಾ ಇಲ್ಲಿ ಹೇಳಿರೋದು, ಅಲ್ಲಿ ಏನು ಕಾಣಿಸ್ತೋ ಅದು ನೋಡಿ ಹೇಳಿರೋದು. ಇವ್ರದ್ದು ರೈಟಿಂಗ್ ಅಲ್ಲ, ಕತೆ. ಸಿನಿಮಾಗೆ ಹೋಗಿ ಈ ಸಿನಿಮಾ ಹಿಂಗಿತ್ತು ಅಂತ ನೋಡಿದರೆ ಅಲ್ಲಿ ನೋಡಿ ಹಿಂಗೆ ಹೇಳಿದರೆ ಅವ್ರು ಬರ್ದಂಗಲ್ಲ, ಅದು ಅವ್ರ ಸ್ವಂತದ್ದಲ್ಲ, ಯಾರ್ದೋ ಅದು. ಯಾರವರು? ಆ ಪರಬ್ರಹ್ಮ ಮೂಲ ಸ್ಥಿತಿಯನ್ನು. ಅದಕ್ಕೆ ಅಪೌರುಷೇಯ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ವೇದಗಳು ಎಲ್ಲವೂ ಕೂಡ ಅಪೌರುಷೇಯಗಳು. ಅವನ್ನು ನೋಡಿ ದರ್ಶನ ಮಾಡಿರೋದ್ರಿಂದ ಅವು ಈ ರೀತಿ ಇದೆ ಅಂತ ಅರ್ಥ. ಇನ್ನು ಶ್ರುತಿಯ ವ್ಯಾಪ್ತಿ ಎಲ್ಲಿವರೆಗೆ ಬರ್ತದೆ ಅಂದರೆ ಋಕ್, ಯಜುಸ್, ಸಾಮ, ಅಥರ್ವಣ ಮತ್ತು ಅವುಗಳಿಂದ ಬಂದಿರತಕ್ಕಂಥ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳು ಇವೆಲ್ಲವೂ ಕೂಡ ಏನಾಗ್ತವೆ? ಇವೆಲ್ಲವೂ ವೇದಗಳಿಗೆ ಸಂಬಂಧಿಸಿರೋವು. ಇವೆಲ್ಲ ವೇದ ಅಂದರೆ ದೇವ, ದೇವನೇ ವೇದ. ವೇದ ಅಂದರೆ ಜ್ಞಾನ, ಜ್ಞಾನವೇ ದೇವ. ಎರಡು ಅಷ್ಟೇ ಉಲ್ಟಾ ಪಲ್ಟಾ ಇದ್ದಾವೆ. ದೇವ, ವೇದ ಇವೆರಡು. ವ ಅನ್ನೋದು ಅಮೃತ ಸ್ವರೂಪ, ಅಮೃತಾಕ್ಷರ, ಅದು ವಕಾರ. ಹಾಗಾಗಿ ವ ಅಂದರೆ ಅಲ್ಲಿ ಅಮೃತ ಇದೆ, ದೇವ ಅಂದರೂ ಅಮೃತ ಇರ್ತದೆ, ವೇದ ಅಂದರೂ ಅಮೃತ ಇರ್ತದೆ. ಇದು ಬಹಳ ರಹಸ್ಯ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಈಶ್ವರನ ಉಸಿರಿಗೆ ಶ್ರುತಿ ಎಂದು ಹೆಸರು ಅಂತ ಒಂದು ಅರ್ಥ ಇದೆ. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೀಗೆ ಹೇಳ್ತಕ್ಕಂಥವರ ಮಂತ್ರ ಇದೆ. ಶಾಸ್ತ್ರ ಪ್ರಮಾಣ ನಾವು ನೋಡಬೇಕಾಗತ್ತೆ. ಅಸೌ ಮಹತೋ ಭೂತಸ್ಯ ನಿಶ್ವಸಿತ ಮೇತದ್ಯ ದೃಗ್ವೇದೋ ಯಜುರ್ವೇದ ಸಾಮವೇದೋಥರ್ವಾಂಗೀರಸಃ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಃ ಸೂತ್ರಾಣ್ಯನುವ್ಯಾಖ್ಯಾನಾನಿ ಅಸ್ಯೈ ವೈತಾನಿ ಸರ್ವಾಣಿ ನಿಶ್ವಸಿತಾನಿ ಅಂತ ಹೇಳಿದ್ದಾರೆ. ಇದು ಶಾಸ್ತ್ರ ಪ್ರಮಾಣ. ಬೃಹದಾರಣ್ಯಕದಲ್ಲಿ ಶ್ರುತಿಗಳು ಅಂದರೆ ಏನು ಅಂದರೆ ಇವೆಲ್ಲವನ್ನು ನಾವು ಶ್ರುತಿಗಳಂತ ಕರಿಬೇಕು. ಯಾವುವು ಅಂದರೆ ಪರಬ್ರಹ್ಮನ ನಿಶ್ವಾಸವೇ ಆ ಶ್ರುತಿಗಳು ಅಂಥೇಳಿ ಅದನ್ನು ಯಾವುವು ಅಂದರೆ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ, ಪುರಾಣ, ವಿದ್ಯೆಗಳು, ಉಪನಿಷತ್ತುಗಳು, ಶ್ಲೋಕಗಳು, ಸೂತ್ರಗಳು, ವೇದಗಳು ಇವೆಲ್ಲವೂ ಕೂಡ ಅದರಿಂದ ಪ್ರಕಟವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ತಿಳಿತಿದ್ದೀವಿ. ಇನ್ನೊಂದು ಮಹತ್ತರವಾದಂತಹ ಒಂದು ನಾಮ ಅಂದರೆ ಶಶಿಮೌಳಿ ಅಂತ ಹೇಳಿದರೆ. ಶಶಿಮೌಳಿ, ಮೌಳಿ ಅಂದರೆ
ಶಶಿ ಅಂದರೆ ಚಂದ್ರ, ಮೌಳಿ ಅಂದರೆ ಚಂದ್ರನನ್ನು ಧರಿಸಿರ್ತಕ್ಕಂಥವಂತ. ನಾವು ಹಿಂದೆ ಬಾಲೆಂದು ಧರ ನೋಡಿದ್ದೀವಿ, ಇಲ್ಲಿ ಚಂದ್ರಶೇಖರ ನೋಡಿದ್ದೀವಿ, ಜ್ಞಾನಮೂರ್ತಿ ಅಂತ ಅಲ್ಲಿ ಬಂದಿದೆ. ಈ ಪದ್ಯದಲ್ಲಿ ಶಶಿಮೌಳಿ ಅಂದರೆ ಈ ಸಂಪೂರ್ಣ ಜ್ಞಾನವನ್ನು ಕೊಡ್ತಕ್ಕಂಥದ್ದೇ ಈ ಒಂದು ದೇವಿ ಮಹಾತ್ಮೆಯ ಉದ್ದೇಶ. ಆತ್ಮಜ್ಞಾನವೇ ಇದರ ಲಕ್ಷ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಪುರಾಣ ಪುಕ್ಕಟೆ ಶಾಸ್ತ್ರಗಳಲ್ಲ ಇವು. ಕೆಲವರು ಹೇಳ್ತಾರೆ ವಚನಕಾರಗಳು, ಈ ಪುರಾಣ ಪುಂಡರಗೋಷ್ಠಿ ಅಂಥೇಳಿ. ಅದು ನಿಜವಾದ ವಚನಕಾರರು ಹೇಳಲಿಕ್ಕಿಲ್ಲ, ಯಾರೋ ಒಂದು ಇದರಿಂದ ಹೇಳಿರ್ಬೋದು, ತಮ್ಮ ಒಂದು ಪರಂಪರೆಯನ್ನು ಜಾಸ್ತಿ ಹೇಳ್ಕೊಳ್ಬೇಕು ಅಂತ ದುರಭಿಮಾನ ಅದು ಹೇಳಿರ್ಬೋದು. ಅಂಥ ಜ್ಞಾನಿಗಳು ಯಾರು ಪುರಾಣ ಪುಕ್ಕಟೆ ಅಂತ ಹೇಳೋದಿಲ್ಲ. ಹಂಗೆ ಯಾರು ಹೇಳ್ತಾರೆ ಅಂದರೆ ಅದು ಸಂಪೂರ್ಣ ಅಜ್ಞಾನದಿಂದ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಈ ಡೆಪ್ತು, ಈಗ ದೇವಿ ಮಹಾತ್ಮೆನ ಕೇಳಿದರೆ, ಶ್ರುತಿಸಾರವನ್ನು ಹೇಳಿದರೆ, ಅವ್ರ ಅಪ್ಪನ ಕೇಳಿದ್ರೆ ಅವನ ಹೆಸರು ಹೇಳಿದರೆ ಹೆಂಗೆ ಅರ್ಥ ಆಗುತ್ತೋ, ಹೆಂಗೈತೋ ಹಂಗೆ ಇರ್ತವೆ. ಅವನ್ನ ಅರ್ಥ ಮಾಡ್ಕೊಳಕ್ಕೆ ಬರಲಿಲ್ಲದಕ್ಕೆ ಇವನ್ ತಪ್ಪು ಅನ್ನೋದಕ್ಕಿಂತ ಅರ್ಥ ಮಾಡ್ಲಿಕ್ಕೆ ತನ್ನ ತಪ್ಪನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಈ ರೀತಿ ಎಷ್ಟೋ ಜನ ಅರ್ಥ ಮಾಡ್ಕೊಂಡು ವೇದಗಳನ್ನು ಪುರಾಣಗಳನ್ನ ಅವಹೇಳನ ಮಾಡ್ತಕ್ಕಂಥ ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೊಂದು ನಮಸ್ಕಾರ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಅಜ್ಞಾನ ಸ್ಥಿತಿ ಇರ್ತದೆ. ಅವ್ರಿಗೂ ಆ ಭಗವಂತನ ಮೇಲೆ ಕೃಪೆ ಆಗಲಿ ಅಂಥೇಳಿ ಕೇಳಿಕೊಂಡು, ನಮ್ಮೆಲ್ಲರಿಗೂ ಭಗವಂತನ ಕೃಪೆ ಆಗಲಿ ಅಂಥೇಳಿ ಈ ಒಂದು ಪದ್ಯವನ್ನು ಮುಗಿಸ್ತೇನೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.